ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಿಜೆಪಿಗರು ಎರಡನೇ ಬ್ರಿಟಿಷರು, ಹೀಗಂತ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದ ಯುವ ಸಮ್ಮೇಳನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಚಿವರ ಮಾತಿದಾಗಿತ್ತು. ಹಳ್ಳಿಯಲ್ಲಿ ನರೇಗಾ ಬಚಾವೋ ಹೋರಾಟವನ್ನ ಮಾಡಿ ಜೆಡಿಎಸ್ ಅನ್ನ ಓಡಿಸದಿದ್ರೆ ಜಿಲ್ಲೆಗೆ ಭವಿಷ್ಯ ಇಲ್ಲ ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಎರಡನೇ ಬ್ರಿಟಿಷರಿದ್ದ ಹಾಗೆ ಮಂಡ್ಯದ ಯುವ ಸಮ್ಮೇಳನದಲ್ಲಿ ಚಲುವರಾಯಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದಾಗಿತ್ತು. ಜೊತೆಗೆ ಹಳ್ಳಿಯಲ್ಲಿ ನರೇಗಾ ಬಚಾವೋ ಹೋರಾಟವನ್ನ ಮಾಡೋದಾಗಿ ಹೇಳಿದ್ದಾರೆ ಮತ್ತು ಜೆಡಿಎಸ್ ಅನ್ನ ಓಡಿಸಿದ್ರೆ ಜಿಲ್ಲೆಗೆ ಭವಿಷ್ಯ ಇಲ್ಲ ಅಂತ ಕೂಡ ಹೇಳೋ ಮೂಲಕ ಯುವ ಸಮ್ಮೇಳನದಲ್ಲಿ ಯುವಕರಿಗೆ ಕರೆ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ಬಿಜೆಪಿ ಬಗ್ಗೆ ಮಾತನಾಡಲು ಬೇಜಾರಾಗುತ್ತಂತೆ. 5 ವರ್ಷ ಯಾವ ಅಭಿವೃದ್ಧಿ ಮಾಡಿಲ್ಲ, ಕೆಟ್ಟ ಪರಿಸ್ಥಿತಿ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ ಬಣ್ಣಿಸಿದ್ದಾರೆ. 24 ಜನ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ, 224 ಜನನೇ MLA ಆಗ ಸಾಧ್ಯ, 500 ಜನ ಮಾಡೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಯುವಕರು ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಹೇಗೆ ನಾವು ನರೇಗಾ ಬಚಾವ್ ಅಂತೀವಿ, ಹಂಗೆ ಜನತಾದಳವನ್ನ ನೀವು ಓಡಿಸದೇ ಇದ್ರೆ ಈ ಜಿಲ್ಲೆಗೆ ಭವಿಷ್ಯ ಇಲ್ಲ. ನನ್ನಗೋಸ್ಕರ ಓಡಿಸ್ಬೇಡಿ, ನನಗೋಸ್ಕರ ಓಡಿಸ್ಬೇಡಿ. ಸ್ವತಂತ್ರ ಬಂದ ಮೇಲೆ ಏನೆಲ್ಲ ಅಂಕಿಅಂಶ ತಗೊಂಡು ಒಂದು 5 ನಿಮಿಷ ಕೂತ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾರ್ಯಾರ ಕಾಲದಲ್ಲಿ ಏನೇನು ಆಗಿದೆ. ನಿಮಗೆ ಭವಿಷ್ಯ, ನಮ್ಗೆ ಅಲ್ಲೇ 60 ದಾಟ್ತು, ನಾವು ಈ ನಂಬರ್ ಕೌಂಟ್ ಆಗ್ತೀವಿ. ನಿಮಗೆ ಇನ್ನೂ ಭವಿಷ್ಯ ಇದೆ, ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಕಷ್ಟದಲ್ಲಿ, ಸುಖದಲ್ಲಿ, ರಾಜಕೀಯದಲ್ಲಿ, ಅಭಿವೃದ್ಧಿಯಲ್ಲಿ, ಜಿಲ್ಲೆ ಎಲ್ಲ ಸಮಾಜವನ್ನು ನಾವು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಪಕ್ಷದ ಮುಖಂಡರು, ಶಾಸಕರು ನಾವು ಮಾಡ್ತೀವಿ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇದ್ದಾರೆ.